ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಆರವ್ ರೂಪೇಶ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಒಂದು ಅದ್ಭುತವಾದ 900 ವರ್ಷಗಳ ಹಿಂದಿನ ಐತಿಹಾಸಿಕ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದುವೇ ನಮ್ಮ ಹುಬ್ಬಳ್ಳಿಯ ಉಣಕಲ್ ಗ್ರಾಮದಲ್ಲಿ ಲೊಕೇಟ್ ಆಗಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನ. ನೀವು ಗೂಗಲ್ ಮ್ಯಾಪನ್ನು ಸಹ ಬಳಸಿಕೊಂಡು ಈ ದೇವಸ್ಥಾನವನ್ನು ತಲುಪಬಹುದು. ಮೊದಲಿಗೆ ನಾವು ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ. ಇದು 11 ಮತ್ತು 12ನೇ ಶತಮಾನದ ಕಲ್ಯಾಣಿಯ ಚಾಲುಕ್ಯರ ಕಾಲದ ದೇವಸ್ಥಾನವಾಗಿದೆ. ಇದು ಒಂದು ಚತುರ್ಮುಖ ದೇವಸ್ಥಾನ, ಅಂದರೆ ಈ ದೇವಸ್ಥಾನಕ್ಕೆ 4 ದಿಕ್ಕುಗಳಿಂದಲೂ ಪ್ರವೇಶ ದ್ವಾರಗಳಿವೆ. ಇತಿಹಾಸ ಹೇಳುತ್ತೆ, ಈ ದೇವಸ್ಥಾನವು ಅಮರಶಿಲ್ಪಿ ಜಕ್ಕಣಾಚಾರ್ಯರಿಂದ ನಿರ್ಮಿಸಲ್ಪಟ್ಟಿದೆ. ಈ ದೇವಾಲಯದ ವಿನ್ಯಾಸವು ನಕ್ಷತ್ರಾಕಾರದಲ್ಲಿದೆ. ಕಲ್ಯಾಣಿಯ ಚಾಲುಕ್ಯರು ತಮ್ಮ ವಾಸ್ತುಶಿಲ್ಪದಲ್ಲಿ ಈ ಶೈಲಿಯನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ದೇವಸ್ಥಾನದ ಹೊರಭಾಗದಲ್ಲಿ ಸುತ್ತುವಾಗ ಈ ನಕ್ಷತ್ರಾಕಾರವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ಈ ದೇವಸ್ಥಾನಕ್ಕೆ ಭವ್ಯವಾದ ನೋಟವನ್ನು ನೀಡುತ್ತದೆ. ಇಲ್ಲಿನ ಕಂಬಗಳ ಮೇಲೆ ಇರುವ ಕೆತ್ತನೆಗಳು ವಿಶ್ವ ಪ್ರಸಿದ್ಧಿಯಾಗಿದೆ ಮತ್ತು ಕಲ್ಲಿನಲ್ಲಿ ಇಷ್ಟು ನಾಜೂಕಾದ ಕೆಲಸ ಮಾಡಿರೋದು ನೋಡುಗರಿಗೆ ಆಶ್ಚರ್ಯವನ್ನು ತರಿಸುತ್ತೆ. ದೇವಸ್ಥಾನದ ಹೊರಗೋಡೆಗಳ ಮೇಲೆ ನೃತ್ಯ ಮಾಡುತ್ತಿರುವ ಅಪ್ಸರೆಯರು, ಸಂಗೀತಗಾರರು ಮತ್ತು ವಿವಿಧ ಪ್ರಾಣಿಗಳ ಕೆತ್ತನೆಗಳಿವೆ. ವಿಶೇಷವಾಗಿ ಜಾಲರಂಧ್ರಗಳು ಕಲ್ಲಿನಲ್ಲಿಯೇ ಸುಂದರವಾದ ಜರತಾರಿ ಕೆಲಸ ಮಾಡಿದಂತೆ ಕಾಣುತ್ತದೆ. ಇಲ್ಲಿನ ಗರ್ಭಗುಡಿಯಲ್ಲಿ 2 ಶಿವಲಿಂಗಗಳಿವೆ ಮತ್ತು 2 ನಂದಿಯ ವಿಗ್ರಹಗಳಿವೆ. ಮತ್ತು ಈ 2 ಶಿವಲಿಂಗಗಳು ಹಾಗೂ ದೇವಸ್ಥಾನದ ಒಳಗಡೆ ಕುಳಿತಿರುವ ನಂದಿಯ ವಿಗ್ರಹಗಳು ಬಹಳ ಅದ್ಭುತವಾಗಿವೆ. ಈಗ ನೀವು ನೋಡುತ್ತಿರುವ ಈ ಬೃಹದಾಕಾರದ ಶಿವಲಿಂಗವನ್ನೇ ಚಂದ್ರಮೌಳೇಶ್ವರ ಎಂದು ಕರೆಯುತ್ತಾರೆ.
ನೀವು ಈಗ ನೋಡುತ್ತಿರುವ ಈ ಶಿವಲಿಂಗವನ್ನು ಚತುರ್ಮುಖ ಲಿಂಗ ಎಂದು ಕರೆಯುತ್ತಾರೆ. ಮತ್ತು ಈ ಶಿವಲಿಂಗದ ವಿಶೇಷತೆ ಏನು ಅಂತ ಹೇಳಿದರೆ 4 ದಿಕ್ಕುಗಳಿಗೆ ಅಭಿಮುಖವಾಗಿ 4 ಮುಖಗಳನ್ನು ಹೊಂದಿದೆ. ಈ ರೀತಿ 4 ಮುಖಗಳಿರುವ ಶಿವಲಿಂಗವನ್ನು ಮತ್ತು 4 ಪ್ರವೇಶ ದ್ವಾರಗಳಿರುವ ದೇವಸ್ಥಾನವನ್ನು ನೀವು ಇಲ್ಲಿ ಮಾತ್ರವೇ ಕಾಣಬಹುದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ವರ್ಷದ ಕೆಲವು ನಿರ್ದಿಷ್ಟ ದಿನಗಳಲ್ಲಿ, ಅಂದರೆ ಅದು ಮಕರ ಸಂಕ್ರಾಂತಿಯ ದಿನಗಳಲ್ಲಿ ಸೂರ್ಯನ ಕಿರಣಗಳು ದೇವಸ್ಥಾನದ ಈ ಕಿಂಡಿಗಳ ಮೂಲಕ ಹಾದು ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುವಂತೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇದು ಅಂದಿನ ಕಾಲದ ಖಗೋಳಶಾಸ್ತ್ರದ ಜ್ಞಾನಕ್ಕೆ ಹಿಡಿದ ಕನ್ನಡಿ ಅಂತ ನಾವು ಹೇಳಬಹುದು. ಕಲ್ಯಾಣಿಯ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನವು ಕೆಂಪು ಮತ್ತು ಕಪ್ಪು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ಇಲ್ಲಿನ ಪ್ರತಿಯೊಂದು ಕಂಬವು ಒಂದು ಕಥೆ ಹೇಳುತ್ತೆ. ನೀವು ಗಮನಿಸಿದರೆ ಇಲ್ಲಿನ ನೃತ್ಯಗಾರ್ತಿಯರ ಮತ್ತು ದೇವತೆಗಳ ಕೆತ್ತನೆಗಳು ಹಳೆಬೀಡು ಬೇಲೂರನ್ನು ನೆನಪಿಸುತ್ತದೆ. ಈ ದೇವಸ್ಥಾನದ ಮೇಲ್ಭಾಗದ ಗೋಪುರವು ಅರ್ಧಕ್ಕೆ ನಿಂತಿದೆ. ಇದು ಯಾಕೆ ಹೀಗಿದೆ ಎಂಬುದು ಇಂದಿಗೂ ಒಂದು ಕುತೂಹಲಕಾರಿ ವಿಷಯ. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಇಡೀ ದೇವಸ್ಥಾನವು ಒಂದೇ ರಾತ್ರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಆದರೆ ಸೂರ್ಯೋದಯವಾಗುವುದರೊಳಗೆ ಕೇವಲ ಕೆಳಭಾಗ ಮಾತ್ರ ಮುಗಿದಿತ್ತು. ಹಾಗಾಗಿ ಗೋಪುರ ಅಪೂರ್ಣವಾಗಿ ಉಳಿಯಿತು ಎನ್ನಲಾಗುತ್ತದೆ. ಇತಿಹಾಸ ಮತ್ತು ಕಲೆಯ ಮೇಲೆ ಆಸಕ್ತಿ ಇರೋರು ಖಂಡಿತ ಈ ಜಾಗಕ್ಕೆ ಬರಲೇಬೇಕು. ಇಲ್ಲಿನ ಶಾಂತಿ ಮತ್ತು ಆ ಶಿಲ್ಪಕಲೆ ನಿಮ್ಮನ್ನು ಬೆರಗುಗೊಳಿಸುತ್ತೆ.
ಚಂದ್ರಮೌಳೇಶ್ವರನ ಈ ಪುಣ್ಯಕ್ಷೇತ್ರದ ಪರಿಚಯ ನಿಮಗೆ ಇಷ್ಟವಾಗಿದೆ ಎಂದು ನಂಬಿದ್ದೇನೆ. ಇಂತಹ ಅದ್ಭುತ ಜಾಗಗಳ ಕಥೆಗಳನ್ನು ನಿಮ್ಮ ಮುಂದೆ ತರುವ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ಇವತ್ತಿನ ಈ ಪಯಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.